ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಡಿಯೋ ರಿಲೀಸ್ ಬೆನ್ನಲ್ಲೇ ಕುಮಾರ ಮಹಾರಾಜ ಶ್ರೀಗಳು ರಿಯಾಕ್ಟ್ ಮಾಡಿದ್ದಾರೆ. ನಾನು ಮಾತನಾಡಿಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ಳಲ್ಲ, ಶಾಸಕರು ಒತ್ತಡ ಕೊಟ್ಟಿದ್ದಕ್ಕೆ ಸಿಟ್ಟಿನಲ್ಲಿ ಮಾತಾಡಿದ್ದೇನೆ ಅಂತ ಆಡಿಯೋ ಮೂಲಕ ಕುಮಾರ ಮಹಾರಾಜ ಶ್ರೀಗಳು ಸಂದೇಶವನ್ನ ನೀಡಿದ್ದಾರೆ. ನಾನು ಮಾತನಾಡಿಲ್ಲ ಅಂತ ನಾನು ಸಮರ್ಥನೆ ಮಾಡ್ಕೊಳ್ಳಲ್ಲ, ಶಾಸಕರು ಒತ್ತಡ ಕೊಟ್ಟಿದ್ರು, ಹೀಗಾಗಿ ಸಿಟ್ಟಿನಲ್ಲಿ ನಾನು ಮಾತಾಡಿದ್ದೇನೆ ಅಂತ ಆಡಿಯೋ ಮೂಲಕ ಶ್ರೀಗಳು ರಿಯಾಕ್ಟ್ ಮಾಡಿದ್ದಾರೆ. ಆದರೆ ಲೋಕಾಯುಕ್ತರ ದಾಳಿಗೂ ಹಾಗೂ ಈ ಒಂದು ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಲೋಕ ದಾಳಿ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ಮೈಸೂರು ಕಾರ್ಯಕ್ರಮದ ನಂತರ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಭಕ್ತರಿಗೆ ಸಂದೇಶವನ್ನ ನೀಡಿದ್ದಾರೆ. ಆದರಹಳ್ಳಿ ಕುಮಾರ ಮಹಾರಾಜ ಶ್ರೀಗಳು ಶಾಸಕರ ವಿರುದ್ಧ ಷಡ್ಯಂತ್ರದ ಬಗ್ಗೆ ಒಪ್ಪಿಕೊಂಡಿದ್ದಾರೆ. ಕುಮಾರ ಮಹಾರಾಜ ಸ್ವಾಮೀಜಿ ಮಾತನಾಡಿದ್ದು ಸತ್ಯ, ಆದರೆ ಲೋಕಾಯುಕ್ತ ರೇಡ್ ಏನಾಗಿದೆ ಈ ಒಂದು ಪ್ರಕರಣಕ್ಕೂ ಹಾಗೆ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಆಡಿಯೋ ಮೂಲಕ ಭಕ್ತರಿಗೆ ಸಂದೇಶವನ್ನ ನೀಡಿದ್ದಾರೆ. ಮಾತನಾಡಿಲ್ಲ ಅಂತ ನಾನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ, ಜಗಳದ ಸಮಯದಲ್ಲಿ ಶಾಸಕರು ಒತ್ತಡ ಕೊಟ್ಟಿದ್ದಕ್ಕೆ ನಾನು ಸಿಟ್ಟಿನಲ್ಲಿ ಈ ರೀತಿ ಮಾತಾಡಿದ್ದೇನೆ, ಆದರೆ ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಇದಕ್ಕೆ ನಾನು ನೀಟಾಗಿ ಒಂದು ಕ್ಲಾರಿಫಿಕೇಶನ್ ಕೊಡ್ತೇನೆ. ಮೈಸೂರು ಕಾರ್ಯಕ್ರಮದ ನಂತರ ನಾನು ಪ್ರೆಸ್ ಮೀಟ್ ಮಾಡ್ತೀನಿ, ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ, ಹೀಗಾಗಿ ಮೈಸೂರಲ್ಲಿ ಕಾರ್ಯಕ್ರಮ ಇದೆ, ಅದರ ನಂತರದಲ್ಲಿ ನಾನು ಪ್ರೆಸ್ ಮೀಟ್ ಮಾಡ್ತೀನಿ. ನಾನೇನಾದರೂ ಇದರಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದಾದರೆ ನನ್ನ ಎರಡೂ ಮೊಬೈಲ್ಗಳನ್ನ ತೆಗೆದುಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ಕರೆಕ್ಟಾಗಿ ಬೇಕಾದ್ರೆ ಅವರು ಎಕ್ಸಾಮಿನ್ ಮಾಡಲಿ, ನನ್ನ ಎರಡೂ ಫೋನ್ಗಳನ್ನು ಕೂಡ ನಾನು ಕೊಡ್ತೇನೆ ಅಂತ ಅವ್ರು ಹೇಳಿದ್ದಾರೆ. ಹಾಗೆ ತಾವು ಏನಂತೀರಿ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ತಿಳಿಸಿದ್ದೀನಿ. ಭಕ್ತರು ಭಯ ಪಡುವ ಅಗತ್ಯ ಇಲ್ಲ ಅಂತ ಶ್ರೀಗಳು ರಿಯಾಕ್ಟ್ ಮಾಡಿದ್ದಾರೆ. ಈಗೇನು ನಿನ್ನೆ ನಡೆದಿರುವಂತಹ ಪ್ರಕರಣ ಇದು, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾರೆ ಶಾಸಕರು. ತದನಂತರದಲ್ಲಿ ಸಾಕಷ್ಟು ಗಂಟೆಗಳ ಕಾಲ ವಿಚಾರಣೆ ಆಯಿತು. ಇವತ್ತಿನ್ನೇನು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಆದರಹಳ್ಳಿ ಮಠದ ಕುಮಾರ ಮಹಾರಾಜ ಶ್ರೀಗಳು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಶ್ರೀಗಳೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಶರಣರ್ತಿ ಮೇಡಮ್, ಶರಣರ್ತಿ ಕೇಳಿಸ್ತಾ ಇದೆ ಮೇಡಮ್. ಈಗ ಆಡಿಯೋ ರಿಲೀಸ್ ಆಗಿದೆ, ಮೊದಲನೇದಾಗಿ ಏನ್ ರಿಯಾಕ್ಟ್ ಮಾಡ್ತೀರಾ ಇದ್ರ ಬಗ್ಗೆ? ಮೇಡಮ್, ಆ ಅಡವೆ ಇರ್ತಕ್ಕಂಥದ್ದು ನಂದೇ, ನಾನು ಒಪ್ಕೊಂತೀನಿ. ಆದ್ರೆ ನಂದು 6 ತಿಂಗಳದಿಂದ 1 ವರ್ಷದಿಂದ ಅಕ್ರಮ ಗಣಿಗಾರಿಕೆ ವಿರುದ್ಧ ನಾನು ಹೋರಾಟವನ್ನು ಕೈಗೆ ತಗೊಂಡಿದ್ದೆ ಮೇಡಮ್. ತಗೊಂಡಾಗ ಶಾಸಕರು ನಮ್ಗೆ ಮಠವನ್ನು ಬಿಡಿಸ್ಲಿಕ್ಕೆ ದೊಡ್ಡ ಸಂಚಲನ ಮಾಡಿದ್ರು. ಆವಾಗ ನಾನು ಮಾತಾಡಿದ್ ನಿಜ ಇದೆ. ಈ ಆಡವೆ ಇನ್ನು ಯಾವಾಗ ಮಾತಾಡಿದ್ದು ಶ್ರೀಗಳೇ? ಇದು ನಾನು ಮಾತಾಡಿದ 1 ವರ್ಷದ ಹಿಂದೆ, ಇದೇ ಫೆಬ್ರವರಿ 15ಕ್ಕೆ 1 ವರ್ಷ ಆಗ್ತದೆ. ಸ್ಪಷ್ಟವಾಗಿ ನಾನು 1 ವರ್ಷದ ಹಿಂದೆ ಮಾತಾಡಿದ್ ನಿಜ ಇದೆ. ಇದು ಒಂದೇ ಆಡವೆ ಅಲ್ಲ, 4-5 ಆಡವೆಗಳನ್ನ ಅದು ರಿಲೀಸ್ ಆಗಿದೆ. ಮತ್ತು ನಾನು SP ಸಾಹೇಬರಿಗೆ 2 ತಿಂಗಳದಿಂದ ನಮ್ದು ಈ ತರ ಆಡವೆಗಳು ರಿಲೀಸ್ ಆಗ್ತಾ ಇದಾವು, ನನ್ನ ಫೋನ್ ಕದ್ದಾಳಿಕೆ ಆಗಿದೆ ಸಾಹೇಬ್ರೆ ಅಂತ ಹೇಳಂದಾಗ SP ಸಾಹೇಬ್ ಇನ್ನೊಮ್ಮೆ ನೋಡೋಣ ಶ್ರೀಗಳೇ ಸ್ವಲ್ಪ ತಡ್ರಿ ಅಂತ ಹೇಳಂದಾಗ ನಾನು ಸುಮ್ಮನಾದೆ ಮೇಡಮ್. ನಾನು ಇನ್ನು ಶ್ರೀಗಳೇ, ಈಗ ನಿಮ್ಮ ಮಧ್ಯೆ ಯಾವ ವಿಷಯಕ್ಕೆ ಮನಸ್ತಾಪ ಆಗಿತ್ತು ಅಂತ? ಏನಿಲ್ಲ ಮೇಡಮ್, ನಮ್ದು ಆ ಮಠವನ್ನ ನಾವೇನು ಮಠ ಕಟ್ಟಿದ್ವಿ, ಅಲ್ಲಿ ಮಠವನ್ನ ಕಟ್ಟುವಾಗ ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿತ್ತು. ಆ ಅಕ್ರಮ ಗಣಿಗಾರಿಕೆ ವಿರುದ್ಧ ನಾನು ಮಾತಾಡಿದ್ದೆ. ಅನೇಕ ಮನೆಗಳು ಕೂಡ ಅಲ್ಲಿ ಬಿರುಕು ಬಿಟ್ಟಿದ್ವು. ಅದರ ವಿರುದ್ಧ ಇದ್ದಾಗ ಇವರು ನಮ್ಮ ಊರನವ್ರಿಗೆ ಹಚ್ಚಿ ಸ್ವಾಮೀಜಿ ಅವ್ರನ್ನ ನೀವು ಮಠದಿಂದ ಹೊರಗೆ ಹಾಕ್ಬೇಕು ಅಂತೇಳಿ ಇವ್ರು ಮಾತಾಡಿದ ರೆಕಾರ್ಡಿಂಗ್ ಕೂಡ ನನ್ನ ಕಡೆ ಇದೆ. ಅದು ಯಾರು ಶಾಸಕರು, ಅವಾಗ ನಾನು ಸಿಟ್ಟಿಲೆ ನಾನು ಮಾತಾಡಿದ್ದೇನೆ. ಈಗ ಆಗಿರ್ತಕ್ಕಂಥ ವಿಚಾರಕ್ಕೆ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲದು. ನಾನು ಹಿಂದೆ 1 ವರ್ಷದ ಹಿಂದ್ಗಡೆ ಆಡವೆ ಇದು ಒಂದೇ ಅಲ್ಲ, ಇನ್ನು 2-3 ಇದಾವ ಅವ್ರ ಕಡೆ. ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹರೆ ಬಿಡ್ತಾ ಇದ್ರು. ನಾನು ಅವ್ರ ವಿರುದ್ಧನೂ ಕೂಡ ನಾಳೆನೂ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ನಾನು ಕೊಡ್ತಾ ಇದ್ದೇನೆ ಮೇಡಮ್. ನಾಳೆ ಹೇಳಿ. 2 ಫೋನ್ ಅನ್ನು ಕೂಡ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಈಗ ಕಾಂಟ್ಯಾಕ್ಟರ್ ಏನ್ ಅವ್ರ ಮೇಲೆ ಇದು ಮಾಡಿದಾನೆ, ಅವರಿಗೆ ನಮ್ಗೆ ಸಂಬಂಧ ಇಲ್ಲ ಮತ್ತು ಪರಿಚಯನೂ ಕೂಡ ನನಗಿಲ್ಲ. ಅವರು ನಾವು ಅಗರಿ ಬೊಮ್ಮನಹಳ್ಳಿ ಇನ್ನೊಂದು ಮಟ್ಟಕ್ಕೆ ಉತ್ತರಾಧಿಕಾರಿ ಆಗಿರೋದ್ರಿಂದ ಆ ಗೊಂದಲದಲ್ಲಿ ಇದ್ದೀನಿ ಮೇಡಮ್. ನಾನು ಅದಕ್ಕೆ ನಮ್ಗೆ ಯಾವುದೇ ಸಂಬಂಧ ಇಲ್ಲ. ಶಾಸಕರು ನಮಗೆ ಮಠವನ್ನು ಬಿಡ್ತಕ್ಕಂತ ಎಲ್ಲರನ್ನು ಎತ್ತಿ ಕಟ್ಟದಾಗ ನಾನು ಅವ್ರ ವಿರುದ್ಧ ಮಾತಾಡಿದ್ದೀನಿ, ಸಿಟ್ನಲ್ಲಿ ಇದ್ದೆ. ಅದನ್ನ ನಾನು ಸಮರ್ಥನೆ ಮಾಡ್ಕೊಂತೀನಿ ಮೇಡಮ್. ನಾನು ಶ್ರೀಗಳೀಗ ಆಡಿಯೋದಲ್ಲಿ ಅಂದ್ರೆ ಇಡಿ ಅವ್ರ ಹತ್ರ ಸಿಕ್ಕಾಕ್ಸ್ಬೇಕು ಅಂತೆಲ್ಲ ಮಾತಾಡಿರೋ ಲೈನ್ಸ್ ಇದೆ, ಹೀಗಾಗಿ ನಿನ್ನೆ ಆಗಿರುವಂತಹ ರೇಡ್ಗೂ ನಿಮ್ಗೂ ಸಂಬಂಧ ಇದೆ ಅಂತ ಮಾತಾಡ್ತಿದ್ದಾರೆ. ಇದಕ್ಕೆ ಏನ್ ಕ್ಲಾರಿಫಿಕೇಶನ್ ಕೊಡ್ತೀರಾ ನೀವು? ಮೇಡಮ್, ತಾವ್ ಯಾವ ಸಮಯದಲ್ಲಿ ಅಧಿಕಾರಿಗಳು ನನ್ನ ಕರೀಲಿ, ನಾ ಸ್ಪಂದಿಸ್ತೇನೆ. ಒಬ್ರು ಜನಪ್ರತಿನಿಧಿಗಳು ಇವರು ಮಾಡಂತದ್ದು ಮಾಡಿದಾಗ ನಾನು ಆ ಸಮಯದಲ್ಲಿ ನಾನು ಒಬ್ರು ಮಠಾಧಿಪತಿಗಳನ್ನ ಟಾರ್ಚರ್ ಕೊಟ್ಟ ನಾನು ಏನನ್ನು ಅನುಭವಿಸೋದು ಆ ಸಮಯದಲ್ಲಿ ಅನುಭವಿಸಿದ್ದೀನಿ ಮೇಡಮ್. ನಾನು ಇಡೀ ಜಿಲ್ಲೆ ಜನರಿಗೆ ಗೊತ್ತಿದೆ, ಅದು ಇಡೀ ತಾಲೂಕಿನ ಜನರಿಗೆ ಗೊತ್ತಿದೆ. ನಮ್ಮ ಪತ್ರಕರ್ತ ಮಾಧ್ಯಮದವರು ಕೂಡ ನಮ್ಗ ಜೊತೆಗೆ ಒಂದಿನ ಉಪವಾಸ ಸತ್ಯಾಗ್ರಹಕ್ಕೂ ಕೂಡ ಕುಂತಾಗ ಎಲ್ಲರೂ ಅದನ್ನ ನೋಡಿದ್ದಾರೆ. ಹಿಂದಲೂ ಇಡವೆ ಹೌದು, ಈಗ ಲೀಕ್ ಮಾಡಿದ್ದಾರೆ. ಅದಕ್ಕ ಮತ್ತು ಈಗಿರ್ತಕ್ಕಂತ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ನಮ್ 2 ಫೋನ್ ಅನ್ನು ಮತ್ತು
ನಾನು ನಾಳೆ ಕಂಪ್ಲೇಂಟ್ ಕೊಟ್ಟು 2 ಫೋನನ್ನು ಕೊಡ್ತೀನಿ. ಅವ್ರಿಗೆ ನಮಗೆ ಕಾಂಟ್ಯಾಕ್ಟ್ ಇತ್ತಂದ್ರೆ ಅದು ಕಾನೂನುಬದ್ಧವಾಗಿ ಏನು ಮುಂದುವರಿತಾರ ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಮೇಡಮ್. ನಾನು ಶ್ರೀಗಳೇ, ಈಗ ನೀವು ಈಗ ತಾನೇ ಹೇಳಿದ್ರಿ ಅಂದ್ರೆ ಅವ್ರು ಟಾರ್ಚರ್ ಕೊಟ್ಟಿದ್ರು ಅಂತ. ಯಾವ ರೀತಿ ನಿಮ್ಗೆ ಅವರು ಟಾರ್ಚರ್ ಕೊಟ್ಟಿದ್ರು? ಏನೆಲ್ಲ ಸಮಸ್ಯೆ ಆಗಿತ್ತು ನಿಮ್ಗೆ? ಯಾವ ರೀತಿ ಒತ್ತಡ ಇತ್ತು ನಿಮ್ಗೆ? ಮೇಡಮ್ ನಾನು ಬಹಳ ತರದ ಒತ್ತಡಗಳು ಬಂದಿದ್ದವು. ಮತ್ತೊಳ್ಳೆ ಅವ್ರ ರಿಕಾರ್ಡಿಂಗ್ ಸಮೇತ ಇದೆ ನನ್ನ ಕಡೆ. ಅಲ್ಲಿ ಇರಬಾರ್ದು ಅವ್ರು ಸ್ವಾಮೀಜಿಯವರು, ಮತ್ತು ಅಲ್ಲಿ ಇರೋದ್ರಿಂದ ಅವರಿಗೆ ಮುಂದ್ ತೊಂದರೆ ಆಗ್ತದೆ. ಯಾವುದೇ ಇವರು ಶಾಸಕರಂತೇಳಿ ಅಂದಾಗ ಇವತ್ತು ನಾವು ಗೌರವಿಸ್ತೀವಿ ಅವ್ರನ್ನ. ಅವ್ರು ನಮ್ಮ ತಾಲೂಕಿನ ದೊಡ್ಡ ಲೀಡರ್ ಅಂತೇಳಿ, ಒಂದು ಹಿರಿಯರ್ ಅಂತೇಳಿ ನಾವು ಗೌರವಿಸ್ತೀವಿ. ಇವ್ರೊಬ್ಬರಿಗೆ ಶಾಸಕರು ನಾವು ಖಂಡಿಸ್ತಕ್ಕಂಥ ಈ ನಮ್ಮ ಸಂವಿಧಾನದಲ್ಲಿ ನಾವು ಯಾವುದೇ ಶಾಸಕರು ಯಾವುದೇ ಪಕ್ಷದಲ್ಲಿರಲಿ ಅವ್ರ ತಪ್ಪು ದಾರಿ ನಡೆದಾಗ ನಾವು ಅದನ್ನ ತಿದ್ದುಕೊಳ್ರಿ ಅಂತೇಳಿ ಅಂದಾಗ ನಮ್ಮ ವಿರುದ್ಧವನ್ನ ಷಡ್ಯಂತ್ರವನ್ನ ನನ್ನ ಒಂದು ತೇಜೋವಧೆ ಮಾಡ್ಬೇಕಂತ ಇವೆಲ್ಲ ಪ್ರಾರಂಭ ಆಗಿದವು ಮೇಡಮ್. ನಾನು ಬಹಳಷ್ಟು ನೋವುಗಳನ್ನ ಅನುಭವಿಸಿದ್ದೀನಿ ಆ ಮಠಕ್ಕೆ ಹೋದ ನಂತರ. ಆ ನಮ್ಮ ಊರ ಗ್ರಾಮಸ್ಥರಿಗೆಲ್ಲ ನನ್ನ ಪರವಾಗಿ ಇದಾರ, ನಾವೆಲ್ಲ ಚಲೋ ಆಗಿದ್ದೀವಿ. ಮತ್ತು ಅವರು ಕೂಡ ನಾಳೆ ಪ್ರೆಸ್ ಮೀಟಿಗೆ ಬರ್ತೀನ್ರಿ ಅಜ್ಜಾರ, ತಾವ್ ಹೆದರ್ಬಾಡ್ರಿ ಅಂತೇಳಿ ನನಗೂ ಕೂಡ ಧೈರ್ಯವನ್ನ ಕೊಟ್ಟಿದ್ದಾರೆ. ಮೈಸೂರು ಕಾರ್ಯಕ್ರಮ ಮುಗಿಸ್ಕೊಂಡು ನಾಳೆ ಅಲ್ಲಿಗೆ ಬರ್ತೀನಿ ಮೇಡಮ್ ನಾನು. ಇನ್ನು ಶ್ರೀಗಳೇ, ನೀವು ಮತ್ತೆ ಶಾಸಕರು ಯಾವತ್ತಾದ್ರೂ ಭೇಟಿಯಾಗಿದ್ರಾ, ಮಾತುಕತೆ ನಡೆಸಿದ್ರಾ, ಹೇಗೆ? ಈ ಹಿಂದೆ ನಾವು ಮಾತಾಡಿದೀವಿ ಮೇಡಮ್, ಮಾತಾಡಿಲ್ಲ ಅನ್ನಂಗಲ್ಲ. ಅವರು ಕೂಡ ನಮ್ಮ ಮಠದ ಭಕ್ತರೇ. ಅವರು ಕೂಡ ನಮ್ಮ ಮಠದ ಭಕ್ತರೇ. ನಮಗ ಅವ್ರಿಗೆ ಯಾವಾಗ ಸ್ವಲ್ಪ ದೂರ ಆಯ್ತು, ಆ ತದನಂತರ ಅವರು ನಮಗ್ ಭೇಟಿ ಇಲ್ಲ, ನಮಗ್ ಅವ್ರು ಭೇಟಿ ಇಲ್ಲ. ಮತ್ತೊಳ್ಳೆ ನಾನು ಯಾರ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ ಅಲ್ಲಿ ಅವ್ರದ್ದು. ಮತ್ತೆ ನಾನು ಇನ್ನೊಂದು ಮಠಕ್ಕೆ ಉತ್ತರಾಧಿಕಾರಿ ಆಗಿರೋದ್ರಿಂದ ಆ ಮಠದ ಕೆಲಸ ಕಾರ್ಯಗಳಲ್ಲಿ ನಾನು ನಿರತನಾಗಿದ್ದೇನೆ. ಸೊ ಎಷ್ಟು ಸಮಯ ಆಯ್ತು ನೀವು ಕೊನೆಯದಾಗಿ ಅವ್ರನ್ನ ಭೇಟಿಯಾಗಿ ಅಥವಾ ಮಾತಾಡಿ? ಒಂದೂವರೆ ವರ್ಷ ಆಯ್ತು ಮೇಡಮ್. 1 ವರ್ಷದ ಮೇಲೆ ಆಯ್ತು ಆಲ್ರೆಡಿ. ಈ ಹೋದ ಸೇವಾಲಾಲ್ ಜಯಂತಿಕ್ಕಿಂತ ಪೂರ್ವದಲ್ಲೇ ಭೇಟಿಯಾಗಿದ್ವಿ ನಾವು. ಓಕೆ. ಹಾಗಾದ್ರೆ ಈ ಕೇಸ್ಗೂ ನಿಮ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ? ಯಾವುದೇ ಸಂಬಂಧ ಇಲ್ಲ. ತಾವು ಕಾನೂನುಬದ್ಧವಾಗಿ ತಾವ್ ಏನನ್ನು ನಮ್ಮ 2 ಫೋನನ್ನ ಟ್ರ್ಯಾಕ್ ಹಾಕಿಸ್ರಿ. ನಾವೇನಾದ್ರು ಕಾಂಟ್ಯಾಕ್ಟ್ ಇದ್ವು ಅಂದ್ರೆ ಅದಕ್ಕೆ ತಾವೇನು ಕೊಟ್ರು ನಾನು ಸಿದ್ಧನಾಗಿದ್ದೀನಿ ಅಂತೇಳಿ ಈ ಮೂಲಕ ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಓಕೆ, ಧನ್ಯವಾದ ಶ್ರೀಗಳೇ ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಶರಣಾರ್ಥಿ ಮೇಡಮ್. ಎಸ್, ಈಗ ತಾನೇ ನೀವು ಕೇಳಿಸ್ಕೊಂಡ್ರಿ. ಸ್ವಾಮೀಜಿಗಳು ನಮ್ಮ ಜೊತೆ ಮಾತಾಡಿದ್ರು. ಅಂದರೆ ಕುಮಾರ ಮಹಾರಾಜ ಶ್ರೀಗಳು ಸ್ವತಃ ಅವರೇ ಒಂದು ಕ್ಲಾರಿಫಿಕೇಶನ್ ಕೊಟ್ಟರು. ಅಂದರೆ ಈ ಹಿಂದೆ ಕೆಲವೊಂದಿಷ್ಟು ಮನಸ್ತಾಪ ಆಗಿತ್ತು, ಈ ವಿಚಾರವಾಗಿ ನಾನು ಮಾತಾಡಿದ್ದೇನೆ, ಅದು ತುಂಬ ಹಳೆಯ ವಿಡಿಯೋ ಅಂತ ಕೂಡ ಅವರು ಹೇಳಿದ್ದಾರೆ. ನನಗೆ ಕೆಲವೊಂದಿಷ್ಟು ಸಿಟ್ಟು ಬಂದಿತ್ತು, ಆ ಶಾಸಕರು ಪದೇ ಪದೇ ಟಾರ್ಚರ್ ಮಾಡ್ತಾ ಇದ್ರು. ಮುಂಚೆ ಅವರು ಕೂಡ ನಮ್ಮ ಒಂದು ಮಠದ ಭಕ್ತರಾಗಿದ್ರು, ಆದರೆ ತದನಂತರದಲ್ಲಿ ಕೆಲವೊಂದಿಷ್ಟು ಡಿಫ್ರೆನ್ಸಸ್ ಬಂತು. ಹೀಗಾಗಿ ಶಾಸಕರ ಕಡೆಯಿಂದ ಒತ್ತಡ ಬಂತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಮನಸ್ತಾಪ ಇತ್ತು, ಹಾಗಾಗಿ ನಾನು ಮಾತಾಡದೆ ಹೊರತು ಈ ಒಂದು ವಿಷಯಕ್ಕೂ ಅಥವಾ ಈ ಒಂದು ರೇಡ್ಗೂ ಅಥವಾ ಆ ಆಡಿಯೋಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನನಗೂ ಹಾಗೆ ಈ ಒಂದು ರೇಡ್ಗೂ ಯಾವುದೇ ಸಂಬಂಧ ಇಲ್ಲ. ಬೇಕಾದ್ರೆ ಯಾವುದೇ ರೀತಿ ತನಿಖೆಗೂ ನಾನು ಸಿದ್ಧ ಅಂತ ಅವರು ಕ್ಲಾರಿಫಿಕೇಶನ್ ಹೇಳಿದ್ದಾರೆ.